ಹೇಳ್ಪದ್ದಿ ಎಲ್ಲು ಪರಕ ಎಲ್ಗ ಒಂಟೆ ಅದೇ ಮಹಾದುನ್ವೆ ಹಚ್ಚುದು ಇಬ್ರುದುನ್ವೆ ಜಾತಕ ತೋರಿಸ್ಕೊಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ಹೊಂಟಿದೀನಿ. ಅದೇ ಪುರೋಹಿತರ ಹತ್ರ ಹೋಗ್ಬಿಟ್ಟು ಹೆಸರು ಬಲ ಕೂಡ್ ಬರ್ತದ ಏನು ಎತ್ತ ಕೇಳ್ಬೇಕಲ್ಲಮ್ಮ ಎಲ್ಲಾನುವೆ. ಹಂಗೆ ಮದುವೆ ಮಾಡಕ್ಕಾಯ್ತದೆ, ಹಂಗೆ ದಿನಾಂಕ ಎಲ್ಲ ಗುರ್ತು ಹಾಕಿಸ್ಕೊಂಡ್ಬಿಟ್ಟು ಸೀದಾ ಬರಣಿ ಅಂತ ಹೇಳ್ಬಿಟ್ಟು ಅನ್ಕೊಂಡ್ ಬಂದೆ. ಈಗ ಪುರೋಹಿತ ಇಷ್ಟೊತ್ತಾಗಿತ್ತಾರಲ್ಲ ದೇವಸ್ಥಾನದ ಪೂಜೆ ಗೀಜೆ ಎಲ್ಲ ಮಾಡಿ ಬಂದಿರ್ತಾರೆ, ಅದಕ್ಕೆ ನಾನು ಹೋಗಿ ಕೇಳ್ಕೊಬಿಟ್ಟು ಬರಕ್ ಹೋಯ್ತಾ ಇದ್ದೀನಿ. ಹೌದೇನು? ನಾನು ಈಗ ತಾನೇ ಸ್ನಾನ ಮಾಡಿ ಫ್ರೆಶ್ ಕುಂತ್ಕೊಂಡೆ. ನಾನು ನೋಡಿ ಅತ್ತಾಗೆ ನಾನು ಬತ್ತೀನಿ, ನೀನು ಕೇಳ್ಕೊಂಡು ಬರೋಣ ಹೋಗಿ. ವಾ ನೀನು ಬತ್ತಿ ಏನು ಬಾ ಹಂಗಾರಿ. ನಾನು ಅಯ್ಯೋ ಒಬ್ಳೆ ಹೋಗ್ಬೇಕಲ್ಲಪ್ಪ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೆ, ಅಷ್ಟು ದೂರ ಕಾಲು ಎಳ್ಕೊಂಡು ಹೋಗ್ಬೇಕು ಅಂತ. ನಡಿ ಹಂಗಾರು ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರನಿ. ಇರಕ ಬಾಕ್ಲಾಕೊಂಬಿಟ್ಟು ಬತ್ತೀನಿ. ತಿರುಗಿನಿ ಯಾರು ಮನೆಯಾಗೂ ಯಾರು ಇಲ್ಲ, ನಂಗೂ ಬೇಜಾರಾಯ್ತಿತ್ತು ಸುಮ್ಮನೆ ಕುಂತ್ಕೊಂಡು. ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಿದ್ದೆ. ಹೆಂಗೋ ಬಂದಲ್ಲ ನೀನು, ಟೈಮ್ ಪಾಸನ ಆಯ್ತದೆ. ಇರು ಬತ್ತೀನಿ ಬಾಗ್ಲಾಕೊಂಡು. ಈ ಮಗಳಲ್ಲಿ ನಮ್ಮ ಅತ್ತೆ ಯಾವ್ದೋ ದೇವಸ್ಥಾನ ಕರ್ಕೊಂಡೋಗೋಳಿ. ಓ ಹಂಗೇನು? ಓ ಅದಕ್ಕೆ ನಾನು ಒಬ್ಳೆ, ನನಗೂ ಬೇಜಾರಾಯ್ತಿತ್ತು. ಅಂಗಾಡ್ ಸುಮ್ಮನೆ ಒಳ್ಳಾಡ್ತಿದ್ದೆ. ಈಚೆ ಕಡೆಗೆ ಬಂದೆ ಸ್ನಾನ ಮಾಡ್ಕೊಂಡು, ಅಷ್ಟಾಗಿ ನೀನು ಕಾಣಿಸ್ದೆ. ಇರು ಬಂದೆ ಬಾಕ್ಲಾಕೊಂಡು. ಈ ಪುಟ್ಟಿ ಅಂತೂ ಪುರೋಹಿತರು ತಲೆ ಕೆಡಿಸ್ಬಿಡ್ತಾಳ ಅಷ್ಟೇ. ನೀನು ಬಂದೆ ಕಿತ್ತಾನೆ. ಬಾಕ ಹೋಗನಿ. ಯಾವಾಗ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಕ್ಕ? ಯಾವ ತಿಂಗ್ಳಾಗ ಮಾಡಿದ್ರೆ ಮೇಲು ಅನಿಸ್ತದ ನಿನಗೆ? ಯಾವ ತಿಂಗಳು ಅಂತ ಹೇಳಿದ್ರೆ ಪುರೋಹಿತರು ಯಾವ ತಿಂಗಳು ಹೇಳಿದ್ರು ಆ ತಿಂಗಳು ಸರಿ, ನನಗೇನಂತೆ. ಒಳ್ಳೆ ಪುರೋಹಿತರು ಈ ಸತ್ತದ್ರು ಬರ್ಲಿಲ್ವಲ್ಲೇ, ಬೊತ್ತರ್ ಕುಂತ್ಕಳಿ ಅಂತ ಹೇಳಿದ್ರು. ಬೊತ್ತರಿರು, ಊಟ ಗಿಟ್ಟ ಏನಾರ ಮಾಡ್ತಾವ್ರೋ ಇಲ್ಲ ಕಾಫಿ ಗಿಫಿ ಏನಾರ ಕುಡಿಯೋದು ಏನೋ ಮಾಡ್ತಿರ್ತಾರೆ. ಬೊತ್ತರಿರು, ಅದೇನು ಬೊತ್ತಾರ ಯಾವಾಗ ಬತ್ತಾರ? ಆಗ್ಲೇ ಬಂದು ಅರ್ಧ ಗಂಟೆ ಆಯ್ತು ನೋಡು. ಪುರೋಹಿತ್ರೆ ಏ ಸುಮ್ಕಿರು, ಬತ್ತಾರೆ. ನೀ ಶಾಣೆ ಕಿರ್ಚ್ಕೊಳಕ್ ಹೋಗ್ಬೇಡ ಆಮೇಕಿಂದ. ಓ ಪರಕ, ಕುಂತ್ಕೊಳ್ಳಿ. ಏನು ಇಷ್ಟು ದೂರ ಬಂದ್ಬಿಟ್ರಲ್ಲ? ಮಗಂದು ಮದ್ವೆ ಸೆಟ್ ಮಾಡ್ತಾರ ಪುರೋಹಿತ್ರೆ, ಅದಕ್ಕೆ ನೀ ಜಾತಕ ತೋರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ರು. ಆಗ್ಲೇ ಬಂದ್ಬಿಟ್ಟ ಹುಡುಗಿ ಹೇಳೈತಲ್ಲ. ಓ ಅದೇ ಅನ್ನಿಸ್ತದೆ. ಸರಿ ಆಯ್ತು. ಬಂದೆ ಇರಿ ಒಂದ್ ನಿಮಿಷ. ಯಪ್ಪ ಎಲ್ಲ ಸಂದ ಕೂಡ್ ಬಂದ್ಬಿಟ್ರೆ ಅಷ್ಟೇ ನೀ ಸಾಕು ನನ್ಗಂತೂ. ಕೂಡ್ ಬರ್ತಾ ಸುಮ್ನಿರಕ, ಕೂಡ್ ಬರ್ದೆ ಇನ್ನೇನು. ಏನಮ್ಮ ಕೊಡಿಲಿ ನಿಮ್ಮ ಹೆಸರು ಜಾತಕ ಎಲ್ಲ ಕೊಡಮ್ಮ ಇಲ್ಲಿ. ಪುರೋಹಿತ್ರೆ ಹುಸಿ ನೋಡ್ಕೊಂಡು ಹೆಂಗನ ಮಾಡಿ ಏನಾರ ಪೂಜೆ ಗೀಜೆಗಳಿದ್ರೆ ಅವ್ರಿಬ್ರು ಸಂದಾಗಿರಂಗೆ ಏನಾರ ಹುಸಿ ಮಾಡಿ ಪುರೋಹಿತ್ರೆ. ಪಾಪ ಅಚ್ಚು ಜೀವನದಾಗೆ ಭಾಳ ಕಷ್ಟಪಟ್ಬಿಟ್ಟವನು ಪುರೋಹಿತ್ರೆ. ಆ ಮನೆಯಲ್ಲಿ ಇದ್ಲಲ್ಲ ರಚ್ಚು, ಆ ರಚ್ಚು ಕೈ ಕೊಟ್ಬಿಟ್ಟು ಪಾಪ ವಿಷ ಕುಡಿದ್ಬಿಟ್ಟು ಆಸ್ಪತ್ರೆನಾಗೆಲ್ಲ ಅಡ್ಮಿಟ್ ಆಗೋಗ್ಬಿಟ್ಟಿದ್ದ ಅಚ್ಚು. ಅವನು ನೋವು ಅಂದರೆ ನೋವು ತಿಂದವನ ಜೀವನದಾಗೆ, ಮತ್ತೆ ನೋವು ತಿನ್ನೋದು ಅವಶ್ಯಕತೆ ಇಲ್ಲ. ಆ ಮನೆಯಲ್ಲಿ ರಚ್ಚು ಮಾಡಿರೋ ಕೆಲಸಕ್ಕೆ ಪಾಪ ಎಷ್ಟೆಲ್ಲ ಒದ್ದಾಡ್ಬಿಟ್ಟವನಿ. ನಿಮ್ಗೂ ಗೊತ್ತಿಲ್ದಿರೋದು ಏನೈತೆ ಪುರೋಹಿತ್ರೆ. ನೀ ಬುದ್ಧಿ ಬಾಯ್ ಬಡ್ಕಿ ಸುಮ್ ಕುಂತ್ಕಳೆ. ಅವರೆಲ್ಲ ವಿಷಯ ಏನಾದ್ರು ಕೇಳಿದ್ರ ನಿನ್ನ? ಈಗ ಹೇಳಿದ್ರ ತೆಪ್ಪೇನೈತೆ, ಸುಮ್ ಕುಂತ್ಕ. ಒಳ್ಳೆ ಜಾತಕ ನೋಡ್ಬಿಟ್ಟು ಸಂದ ಕೇಳ್ತಾರೆ. ಇದೇನ್ ಹೇಳ್ತಿದ್ಯಮ್ಮ? ಇದೇನ್ ಹೇಳ್ತಾ ಇದೀಯ ನೀನು? ಹೌದಾ ವಿಷ ಕುಡ್ದು ಅಡ್ಮಿಟ್ ಆಗಿದ್ನಾ? ಪುರೋಹಿತ್ರೆ ಆಗ್ಲೇ ಸುಮಾರು ದಿನ ಆಗೋಯ್ತು, ಅದಕ್ಕೆ. ಹೌದಾ? ಅಯ್ಯೋ ದೇವ್ರೆ. ಅಂದ್ರೆ ಏನ್ ವಿಚಾರಕ್ಕೆ ವಿಷ ಕುಡ್ದಿದ್ದಮ್ಮ? ಆ ಸರೋಜಿ ಮಗಳಿಲ್ವಾ ಸಮೀರೆ, ಆ ಸರೋಜಿ ಮಗಳು ಇವನು ಲವ್ ಮಾಡ್ತಿದ್ರಿ ಹೇಳಿ. ಆವಾಗ ಅವಳು ಕೈ ಕೊಟ್ಬಿಟ್ಟು ಬೇರೆ ಯಾವನಿಂದನೂ ಹೊರಟೋಗಿ ಮದುವೆ ಮಾಡ್ಕೊಂಡ್ಲು. ಅದಕ್ಕೆ ಇವನು ತಡ್ಕೊಳಕ್ಕಾಗ್ತಿದಂಗೆ ವಿಷ ಕುಡಿದ್ಬಿಟ್ಟು ಆಸ್ಪತ್ರೆನಾಗ 3 ದಿನ ಅಡ್ಮಿಟ್ ಆಗಿದ್ದ. ಅಡ್ಮಿಟ್ ಆಗ್ಬಿಟ್ಟು ಪಾಪ ಸಾವು ಬದುಕಿನ ಮಧ್ಯೆ ಓಡಾಡ್ಬಿಟ್ಟು ಬಂದ. ನಿಮ್ಗೆ ಗೊತ್ತಿರಲ್ವೇನೋ ವಿಷಯ? ಗೊತ್ತಿರ್ತದೆ ಅಂತ ಅನ್ಕೊಂಡಿದ್ನಪ್ಪ. ಇಲ್ಲ ಕಣಮ್ಮ, ನನಗೆ ಗೊತ್ತಿಲ್ಲ. ಹೌದಾ? ಸಮೀರೆ ಅದಕ್ಕೆ ನೀನಿಯ ಈಗನ ಜಾತಕ ನೋಡ್ಬಿಟ್ಟು ಹೆಂಗ್ ಕೂಡ್ ಬರ್ತದೆ ಅಂತ ಹೇಳ್ಬಿಟ್ಟು ಹೊಸಿ ಸಂದ ಕೇಳಿ. ಇಲ್ಲ ಅಂತ ಹೇಳಿದ್ರೆ ಆಮೇಕಿನ ಮುಂದೆನೂ ಕಷ್ಟಪಡೋದು ಬೇಡ ಅಲ್ವಾ? ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡಿ. ಮಹಾಲಕ್ಷ್ಮಿ ಹಂಗೇನೇ ಅಚ್ಚುತ್ತು. ಇಬ್ರು ಹೆಸರುದುನ್ವೆ ನೋಡ್ಬಿಟ್ಟು ಹೆಸರು ಬಲ ಕೂಡ್ ಬರ್ತದೋ ಇಲ್ವೋ ಅಂತ ಹೊಸಿ ಹೇಳಿ. ಪಾಪ ಪಾರಕ್ಕ ಅಂತನೂ ನೊಂದು ಬೆಂದು ಹೋಗ್ಬಿಟ್ಟೈತೆ. ನಾನು ನೋಡ್ತೀನಿ. ಶುಕ್ಲ ಪಕ್ಷ ತಿಥಿ ನಕ್ಷತ್ರ ಕಾಲ 4ನೇ ಪಾದ 22 1 2 3 4 5 4ನೇ ಪಾದ ಮಹಾಲಕ್ಷ್ಮಿ ಅಚ್ಯುತ್ತು 4 5 8 ಸುಮ್ ಕೂತ್ಕಳಕ್ಕ. ಪುರೋಹಿತ್ರೆ ಹೆಂಗೈತ್ ಪುರೋಹಿತ್ರೆ ಜಾತಕ? ಸಂದಕೈತೆ ತಾನೆ? ಏನು ತೊಂದ್ರೆ ಗಿಂದ್ರೆ ಅಂತ ಏನು ಇಲ್ಲ ತಾನೆ? ಹೇಳಿ ಪುರೋಹಿತ್ರೆ, ನನಗೂ ಟೆನ್ಷನ್ ಐತೆ. ಆಮೇಕಿನ ಜಾತಕ ಕೂಡ್ ಬರಕಿಲ್ಲ ಅನ್ನೋದು, ಹೆಸರು ಬಲ ಕೂಡ್ ಬರಕಿಲ್ಲ ಅನ್ನೋದು. ನನ್ನ ಮಗ ಆಗ್ಲೇ ಏನು ನೊಂದ್ಬಿಟ್ಟವನಿ, ಇನ್ನೊಂದ್ಕಿಂತ ಆಮೇಕಿನ ನೊಂದೋಗ್ಬಿಡ್ತಾನೇನೋ ಅಂತ ಭಯ. ಈಗ ಮಹಾನ್ ತುಂಬಾನೇ ಇಷ್ಟಪಡ್ತಾವನಿ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಈಗ ಕೂಡ್ ಬರ್ತೈತೋ ಕೂಡ್ ಬರಕಿಲ್ವೋ ಅಂತ ಅವನು ಟೆನ್ಷನ್ ಕೂತವನಿ. ಕೂಡ್ ಬರ್ಲಿಲ್ಲ ಅಂತಂದ್ರೆ ಇನ್ನೇನು ಮಾಡಕ್ ಹಾಕಿಲ್ಲ ಅಲ್ವಾ? ಅದಕ್ಕೆ ನೀನಿಯ
ಏ ಅದ್ಭುತವಾಗೈತಮ್ಮ, ಇಬ್ರದ್ದು ಜಾತಕ ಮಾತ್ರ ಅದ್ಭುತವಾಗೈತೆ. ಒಂದೇ ಒಂದು ಹೋಮ ಮಾಡಿಸ್ಬೇಕು ನೀವು, ಸರಿನಾ? ಒಂದು ಗಣಪನ ಹೋಮ ಮಾಡಿಸ್ಬಿಟ್ರೆ ಎಲ್ಲ ಒಳ್ಳೇದಾಗ್ತೈತಿ. ಇನ್ನೂ ಆ ಮದ್ವೆಗೆ ಮಾತ್ರ ಇಬ್ರಿಗೂ ಒಳ್ಳೆ ಚೆನ್ನಾಗಿ ಕೂಡ್ ಬಂದೈತೆ. ಮಹಾಲಕ್ಷ್ಮಿ ಅಚ್ಚುತ್ತು. ಇಬ್ರದ್ದು ಅಷ್ಟೇ ಹೆಸರು ಬಲ ಜಾತಕ ಎಲ್ಲದ್ರಾಗೂ ಚೆನ್ನಾಗಿ ಕೂಡ್ ಬಂದೈತೆ ಕಣಮ್ಮ. ಹೌದಾ ಪುರೋಹಿತ್ರೆ? ಅಯ್ಯೋ ದೇವ್ರೆ, ಕಾಪಾಡ್ಬಿಟ್ಟಲ್ಲಪ್ಪ, ಅಷ್ಟೇ ಸಾಕು. ಏನು ದೋಷ ಇಲ್ಲಮ್ಮ. ದೋಷ ಗೀಶ ಅದು ಇದು ಎಲ್ಲ ಗುಣಗಳು ಎಲ್ಲ ಕೂಡ್ ಬಂದವೆ. ಏನು ತೊಂದರೆ ತಗೊಳಕ್ ಹೋಗ್ಬೇಡಿ. ತುಂಬಾ ಚೆನ್ನಾಗೈತೆ ಇಬ್ರು ಜಾತಕನೂ. ಇಬ್ರು ತುಂಬಾ ಚೆನ್ನಾಗಿ ಬಾಳ್ತಾರೆ, ಆರಾಮಾಗಿರ್ತಾರೆ. ನೀವೇನೂ ಯೋಚನೆ ಮಾಡಕ್ ಹೋಗ್ಬೇಡಿ. ಅಯ್ಯೋ ಪುರೋಹಿತ್ರೆ, ನಿಮ್ ಬಾಯಿಂದ ಇದನ್ನ ಕೇಳ್ಬಿಟ್ಟು ನನಗಂತೂ ಎಂತೆಂತ ಖುಷಿ ಆಯ್ತಾಯ್ತು. ಈಗ ಹೆಂಗ ಸದ್ಯ ಹಂಗೇನಿಯ ಒಂದು ಡೇಟ್ ಫಿಕ್ಸ್ ಮಾಡ್ಕೊಟ್ಬಿಡಿ. ಎಂಗೇಜ್ಮೆಂಟ್ಗೂ ಮದುವೆಗೆ ಎರಡಕ್ಕೂ ಒಂದು ಡೇಟ್ ಫಿಕ್ಸ್ ಮಾಡ್ಬಿಡಿ. ನೀವು ಈಗಲೇ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಇಲ್ಲ ಅಂತಂದ್ರೆ ಯಾವಾಗ ಮದುವೆ ಮಾಡಬೇಕು ಅನ್ಕೊಂಡಿದ್ದೀರಮ್ಮ? ಈಗಲೇ ಮದುವೆ ಅಂತ ಹೇಳಿದ್ರೆ ನೋಡ್ತೀನಿ, ಡೇಟ್ ಹುಡುಕ್ತೀನಿ. ಇಲ್ಲ ಇನ್ನು ಮುಂದೆ ಅಂತಂದ್ರೆ ಅವಾಗೆ ಡೇಟ್ ಹಾಕ್ಕೊಡ್ತೀನಿ. ಈ ಕಾರ್ತಿಕ ಬರ್ಲಿ ಬಿಡಿ, ಕಾರ್ತಿಕ ಮಾಸದಾಗ ಮಾಡಿ, ಒಳ್ಳೆ ದಿನಗಳವೆ. ಕಾರ್ತಿಕ ಮಾಸದಾಗ ಬಂದು ಡೇಟ್ ಹಾಕ್ಸ್ಕೊಂಡು ಹೋಗಿ, ಎಲ್ಲ ಸಂದಕ್ಕೆ ಏನಿಯ ದಿನಗಳವೆ. ಓ ಹಂಗೆ ಮಾಡಿ, ಜಾತಕ ಕೂಡ್ ಬಂದ್ಬಿಟ್ರೆ ಅಷ್ಟೇ ಏನಿಯ ಸಾಕು ಪುರೋಹಿತ್ರೆ. ಇನ್ನೇನು ಬೇಕಿಲ್ಲ ನಮ್ಗೆ. ನಿಧಾನಕ್ಕೆ ಏನಿಯ ಕಾರ್ತಿಕದಾಗ ಏನಿಯ ಮಾಡ್ಕೊತಾರೆ. ಪುರೋಹಿತ್ರೆ, ಕಾರ್ತಿಕದಾಗ ಏನಿಯ ಮಾಡ್ತೀವಿ. ಇವಾಗ ಇನ್ನೇನು ಪಿತೃಪಕ್ಷ ಶುರುವಾಯ್ತಲ್ಲ, ಇನ್ನೇನು ಪಿತೃಪಕ್ಷದಾಗ ಇನ್ನೇನು ಮಾಡಂಗಿಲ್ಲ, ಏನೂ ಇಲ್ಲ. ಹಂಗೆ ಮಾಡಿ, ಕಾರ್ತಿಕದಾಗ ಯಾವ್ದಾನ ಒಳ್ಳೆ ದಿನ ಗುರ್ತು ಮಾಡ್ಕೊಡಿ. ಸರಿ ಕಣಮ್ಮ, ಎಲ್ಲ ಒಳ್ಳೇದಾಯ್ತದೆ. ಕಾರ್ತಿಕದಾಗ ಬರ್ರಿ, ಇಬ್ರದಕ್ಕೆ ಯಾವ ದೋಷ ಇಲ್ಲ. ಆದ್ರೆ ಒಂದು ಗಣಪನ ಹೋಮ ಮಾಡಿಸಿ, ವಿಘ್ನ ವಿನಾಯಕ. ವಿಘ್ನ ಎಲ್ಲನೂ ತೊಳೆದಾಕ್ಬಿಡ್ತೈತೆ. ವಿನಾಯಕಂದೊಂದು ಗಣಪನೊಂದು ಮಾಡಿಸ್ಬಿಡಿ. ಯಾಕಂದ್ರೆ ಮದುವೆಗಳಿಗೆ ಅದು ಇದು ಅಡ್ಡಿ ಆತಂಕ ತೊಂದರೆಗಳು, ಅವರು ಇವರಿಂದ ತೊಂದರೆಗಳೇನಾದ್ರು ಬಂದ್ರೆ ಅದೆಲ್ಲ ನಾಶ ಮಾಡ್ತೈತೆ. ನಮ್ಮ ಗಣಪನೊಂದು ಹೋಮ ಮಾಡಿಸ್ಬಿಡಿ. ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಶನಿವಾರನೋ ಮಂಗಳವಾರನೋ ಯಾವಾಗನ ಒಂದು ಹೋಮ ಮಾಡಿಸಿ, ಅಷ್ಟೇನೆ ಎಲ್ಲ ಸರಿ ಹೋಗ್ತದೆ. ಸರಿ ಪುರೋಹಿತ್ರೆ, ಆಯ್ತು ಪುರೋಹಿತ್ರೆ. ಸರಿ ಕಣಮ್ಮ, ಇರು, ಇದನ್ನೆಲ್ಲನೂ ಒಂದು ಆಳಿನಾಗ ಬರೆದು ಬಂದು ಬರ್ಕೊಂಡು ಬರ್ತೀನಿ. ಎಷ್ಟೆಷ್ಟು ಗುಣಗಳೆಲ್ಲ ಕೂಡವೆ ಅದು ಇದು ಅಂತ ಎಲ್ಲ ಹೇಳ್ಬಿಟ್ಟು ನನ್ನ ಪಂಚಾಂಗ ಎಲ್ಲ ಒಳಗಡೆ ಬಿಟ್ಬಿಟ್ಟು ಬಂದಿದ್ದೀನಿ. ಇರು, ಎಲ್ಲ ಹೋಗ್ಬಿಟ್ಟು ಬರೆದ್ಬಿಟ್ಟು ನಿಮಗೆ ಒಂದು ಲೆಟರ್ ತಂದು ಕೊಡ್ತೀನಿ. ಸರಿ ಪುರೋಹಿತ್ರೆ, ಆಯ್ತು. ಇನ್ನೇನಕ್ಕ, ಎಲ್ಲ ಫಿಕ್ಸ್ ಆಯ್ತಲ್ಲ, ಇನ್ನೇನು ಯೋಚನೆ ಬಿಡು. ಲೇ ಪದ್ದಿ, ನೀನೊಂಥರ ಲೊಡಗು ಬಾಯಿ ಇದ್ದಂಗೆ. ನೀನಂತೂ ಸುಮ್ಮನೆ ಇರೋದಿಲ್ಲ. ಅದು ಇದು ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ತೀಯ ಪುರೋಹಿತ್ರಿಗೆ. ಅವ್ರೇನು ಕೇಳಿದ್ರ ನಿನ್ಗೆ? ಹೇಳು. ಅದೇನು ಗೊತ್ತಿಲ್ಲ ಕಣಕ್ಕ, ಇವನು ಹೇಳ್ಬೇಕು ಅನ್ನಿಸ್ತು. ಪಟ 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 ಅಂತ ಹೇಳ್ಬಿಟ್ಟು ಮುಗಿಸ್ಬಿಟ್ಟೆ ತಾಗೆ. ಅಲ್ಲ, ಒಂಚೂರು ಸಂದಕ್ಕೆ ಜಾತಕ ನೋಡ್ಬಿಟ್ಟು ಎಲ್ಲ ಸಂದಕ್ಕೆ ಪರಿಹಾರ ಮಾಡ್ಕೊಡ್ತಾರೇನೋ ಅಂತ ಹೇಳ್ಬಿಟ್ಟು ಹೇಳ್ದೆ ಅಷ್ಟೇ ನಿನಗೆ. ಅದನ್ನೇ ಹೇಳೋದು ನಿನ್ ಲಡಗ್ ಬಾಯಿ ಅಂತ ಹೇಳ್ಬಿಟ್ಟು. ನಾನು ಏನು ಕೇಳಬೇಕು ಅಂತ ಸುಮ್ಕಿದ್ದೆ. ಹೋಗ್ಲಿ ಬಿಡು, ಇನ್ನೇನು ಬತ್ತಾರ ಪುರೋಹಿತ್ರು. ತಗೊಳಮ್ಮ, ನಿಮ್ಮ ಮಗೊಂದು ಎಲ್ಲ ಜಾತಕ ಜೊತೆಗೆ ಎಲ್ಲ ಕುಂಡಲಿ ಬರೆದ್ಬಿಟ್ಟು ಎಷ್ಟು ಗುಣಗಳು ಬಂದವೆ ಅಂತ ಎಲ್ಲ ಬರೆದಿಕ್ಕಿದ್ದೀನಿ. ತಗೊಳಮ್ಮ. ಸರಿ ಪುರೋಹಿತ್ರೆ, ಆಯ್ತು. ಗಣಪನ ಹೋಮ ಮಾಡ್ಸಕ್ಕೆ ನಮ್ಮ ಮನೆಗಂದು ಒಂದ್ಕಿತ ಮಾತಾಡ್ಬಿಟ್ಟು ಹೇಳ್ತೀನಿ. ಒಂದ್ಕಿತ ಬಂದ್ಬಿಟ್ಟು ನೀವೇನೇ ನಡೆಸ್ಕೊಡ್ಬೇಕು ಪೂಜೆಯ. ಆಯ್ತು ಕಣಮ್ಮ, ಆಯ್ತು ಆಯ್ತು. ಸರಿ ಪುರೋಹಿತ್ರೆ, ನಾವಿನ್ ಬರ್ತೀವಿ. ಪೊದ್ದು, ಒಂದೊಂದ್ಸಲ ಮಾತಾಡ್ತಿದ್ದಂಗಿದ್ರೆ ಎಷ್ಟೋ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ಬಿಡ್ತಾವಂತೆ. ಈ ಒಂದ್ಸಲ ಮಾತಾಡ್ಬಿಟ್ರೆ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗ್ಬಿಡ್ತಾವಂತೆ. ಇವತ್ತು ನೀನು ಮಾತಾಡ್ಬಿಟ್ಟು ಎಷ್ಟೋ ಸಮಸ್ಯೆಗಳನ್ನ ಕಮ್ಮಿನೇ ಮಾಡ್ಬಿಟ್ಟೆ. ಪುರೋಹಿತ್ರೆ, ಅರ್ಥ ಆಗ್ಲಿಲ್ಲ. ಶಾನೆ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಇಲ್ಲಮ್ಮ, ನೀನು ಮಾತಾಡ್ಬೇಕಾಗಿರೋದನ್ನೇ ಮಾತಾಡಿದ್ಯಾ. ಕೆಲವೊಂದು ಸತ್ಯಗಳು ಈಚೆ ಕಡೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಮಗೂ ಏನು ಅರ್ಥ ಆಗಲ್ಲ ಅಲ್ವಾ? ಒಳ್ಳೇದಾಯ್ತು, ನೀವೆಲ್ಲ ಬಾಯ್ ಬಿಟ್ಟು ಮಾತಾಡೋದು ಒಳ್ಳೇದೇ ಆಯ್ತು. ಅವಳ ಹಂಗೆ ಪುರೋಹಿತ್ರೆ, ಶಾನೆ ಮಾತಾಡೋದ್ರಾಗೆ. ಮಾತಾಡ್ಬೇಕು. ಮಾತಾಡೋ ಟೈಮಾಗೂ ಮಾತಾಡ್ದಿದ್ದಂಗಿದ್ರೆ ಅದು ಒಂದು ದೊಡ್ಡ ತಪ್ಪೇನೇನೆ. ಮಾತಾಡೋದ್ರಿಂದ ಏನು ಸಮಸ್ಯೆ ಆಗಿಲ್ಲ. ಇವತ್ತೆಲ್ಲ ಒಳ್ಳೇದೇ ಆಗೈತೆ. ಸರಿನಮ್ಮ, ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬನ್ನಿ. ಸರಿ ಪುರೋಹಿತ್ರೆ. ಇವತ್ತು ಈ ಪೊದ್ದು ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ನನಗಂತೂ ಆ ಹುಡುಗ ವಿಷ ಕುಡ್ದಿದ್ದು ಆಸ್ಪತ್ರೆನಾಗಿದ್ದು ಯಾವ ವಿಚಾರನೂ ಗೊತ್ತಾಗ್ತಿರ್ಲಿಲ್ಲ. ಅಂದ್ರೆ ಆ ಹುಡುಗಿ ಸರೋಜಿ ಮಗಳು ಬಂದ್ಬಿಟ್ಟು ನನ್ನ ಹತ್ರ ಎಲ್ಲ ಹೇಳಿದ್ದೆಲ್ಲ ಸುಳ್ಳು ಅಂತ ಆಯ್ತು. ದೇವರೇ ಪರಮಾತ್ಮ, ನನ್ನ ಬಾಯಿಂದ ಸುಳ್ಳು ಹೇಳಿಸ್ತಿದ್ದಂಗೆ ಕಾಪಾಡ್ಬಿಟ್ಟಲ್ಲ, ಅಷ್ಟೇನೇನೆ ಸಾಕು. ಸುಳ್ಳೆಲ್ಲ ಹೇಳ್ಬಿಟ್ಟಿದ್ರೆ ಒಂದು ನ್ಯಾಯವಾಗಿ ಒಂದು ಮದುವೆ ಮುರಿದಿರ ಪಾಪ ನನ್ನ ಮೇಲೆ ಬಂದ್ಬಿಡೋದು. ಪಾಪ ಈ ಪೊದ್ದು ಮಾತಾಡಿದಕ್ಕೆ ಸದ್ಯ ಎಲ್ಲ ಅರ್ಥ ಆಯ್ತು ನನಗಂತೂ. ಆ ಶಿವನೇನೆ ಬಂದ್ಬಿಟ್ಟು ಮಾತಾಡಿಸ್ದ ಅಂತ ಅನ್ನಿಸ್ತೈತೆ. ಅಬ್ಬಾ ದೇವ್ರೆ, ಒಳ್ಳೆಯವ್ರಿಗೆಲ್ಲ ಒಳ್ಳೇದೇ ಮಾಡಪ್ಪ. ಶುಭಶ್ಯ ಶೀಘ್ರಂ. ಆದಷ್ಟು ಬೇಗ ಪಾಪ ಮದುವೆ ಆಗಿ ಗಂಡ ಹೆಂಡತಿ 100 ಕಾಲ ಚೆನ್ನಾಗಿ ಬಾಳಿ, ಅಷ್ಟೇ ಸಾಕು. ಇಂಥ ವಿಘ್ನ ಮಾಡೋಕ್ಕೆ ಇವರೆಲ್ಲ ಬರಬಾರ್ದು ಅಂತಾನೆ ಒಂದು ಗಣಪತಿ ಹೋಮ ಮಾಡಿಬಿಡ್ಬೇಕು.